ಆಮೇಲೆ ಸಾರಿ ನಿನ್ನನ್ನಲ್ಲ, ನಂದನ. ಅಲ್ಲಿ ರೋಡಲ್ಲಿ ಬರ್ಬೇಕಾರೆ ಆ ಹುಡುಗ ಅವನು. ಹ್ಞೂ ಇಷ್ಟು ನಿನ್ನನ್ನು ನೋಡ್ಬೇಕಾ? ನನ್ನ ನೋಡೋದು ನಾನು ಯಾವ ಥರ ಹೇಳಿದ್ದೀನ? ಹೇಳ್ಕೊ, ನೋಡ್ತೀನಿ ನಿನ್ನನ್ನು. ಯಾಕೆ ನೋಡ್ತೆ ನನ್ನ? ರೋಡಲ್ಲಿ ಸಿಗೋ ಹುಡುಗನೇ ಚೆನ್ನಾಗಿ ಅವನಿಲ್ಲ, ಅವನ್ನೇ ನೋಡು. ಬೇಡ ಆಯ್ತು, ನೀನೇ ಪರ್ಮಿಷನ್ ಕೊಟ್ಟರೆ ಹ್ಞೂ ನೀನು ಕಿಂಜರಿ ಅಲ್ಲ. ಅದೇನೆ, ನಾನು ಒಳ್ಳೊಳ್ಳೆ ಹುಡುಗಿಯರು ಸಿಗ್ತಾರೆ ನೋಡ್ತೀನಿ, ನನಗೂ ಆಯ್ತು. ಹ್ಞೂ ನೀನೇ ನೋಡ್ಬೇಕಾದ್ರೆ ನಾನು ಯಾಕೆ ನೋಡ್ಬಾರ್ದು? ನೋಡ್ಕೊ. ನೀವು ಮಾತ್ರ ನೋಡ್ಬೋದು, ನಾವು ನೋಡ್ಬಾರ್ದಾ? ಏನ್ ನೋಡ್ತಾ ಅದು? ನೀನು ಹುಡುಗನ ನೋಡು, ನಾನು ಹುಡುಗಿರ್ ನೋಡ್ತೀನಿ. ನೀನು ಹುಡುಗಂಗೆ ಗಾಯ ಅಂದ್ರೆ ನಾನು ಹುಡುಗಿರ್ ಗಾಯ ಅಂತೀನಿ. ನಾನು ಲವ್ ಯು ಅಂದ್ರೆ ನೀನು ಲವ್ ಯು ಅಂತ ಅವ್ರಿಗೆ? ಇಲ್ಲ, ಯಾಕೆ? ನಾನು ಅಂತೀನಲ್ಲ. ನೀನು ಲವ್ ಯು ಅಂತ ಅಲ್ಲ ಅಂದ್ರೆ ನಾನು ಯಾಕೆ ಅವ್ರಿಗೆ ಲವ್ ಯು ಅಂತ ಅಂದ್ಲಿ? ನಂಗೆ ಕೇಳಿಸಿರಲ್ವಲ್ಲ ನೀನು ಲವ್ ಯು ಅಂತ ಹೇಳಿ. ಹ್ಞೂ ಅವಾಗ ನಾನು ಕಣ್ಮುಂದೆನೇ ಲವ್ ಯು ಅಂತೀನಿ. ನಿನಗೆ ಹೇಳಿಲ್ವಲ್ಲ. ನಾನು ನಿಂಗೆ ಹೇಳಿಲ್ವಲ್ಲ. ಏನೇನು? ಎಷ್ಟು ಬೇಜಾರು ಮಾಡ್ತೀಯ ಅಲ್ವಾ? ನಾನೇನೇ ಬೇಜಾರು ಮಾಡಿದೆ ನಿಂಗೆ? ಸ್ವಲ್ಪ ನಿನಗೆ ಮೂಡೇ ಬರಲ್ವಾ ರೊಮ್ಯಾಂಟಿಕ್ ಆಗಿ? ಬರ್ತದೆ, ಬರ್ಸ್ಲಾ? ಅಕ್ಕಿ ತುಂಬಿರ್ತಾರಲ್ಲ ಚೀಲ, ಅದು ಎಲ್ಲಾರು ಸಿಕ್ಕರೆ ತಗೋಬಾ. ಯಾಕೆ? ನೀನೇನು ಅದ್ರಲ್ಲಿ ಹಾಕಿ ಮೂಟೆ ಕಟ್ಟಕ್ಕೆ? ನಾನು ಬರೀ ನೀನು ಒಳಗಡೆ ಸೇರ್ಕೊಂಡು ಮೂಟೆ ಕಟ್ಟೋಣ ಅನ್ಕೊಂಡು. ಅದನ್ನೇ ಹೇಳುದು. ಆದರೂ ಹ್ಮ್ ಚೆನ್ನಾಗಿತ್ತಲ್ವ ಮೊನ್ನೆ ಏನು? ಇಬ್ರು ಮೀಟ್ ಮಾಡಿದ್ದು. ಹೌದು, ಚೆನ್ನಾಗಿತ್ತು. ಹೆಂಗಿತ್ತು? ತುಂಬಾ ತುಂಬಾ ಚೆನ್ನಾಗಿತ್ತು. ಏನಾಯ್ತು? ಏನು ಆಗಿಲ್ವಲ್ಲ. ಹೌದಾ? ನಿಜ? ನಿಜ. ತಗ್ಲಿ. ಬಟ್ ಏನೋ ಫೀಲ್ ಆಗ್ತಿತ್ತು, ಏನ್ ಗೊತ್ತಾ? ಯಾರೋ ನನ್ ಮೇಲೆ ಇದಾರೇನೋ ಅನ್ನೋ ತರ ಅನಿಸ್ತಿತ್ತು. ಓಹೋ. ಹೌದಾ? ಏನಕ್ಕೆ ಹಂಗ ಅನಿಸ್ತು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಇದು ಹೇಳ್ದಲ್ಲ. ಅಲ್ಲ ಕಣೆ, ಮೇಲೆ ನಾನು ನಿಂತ್ಕೊಂಡ್ಬಿಟ್ಟು ಮೇಲೆ ಯಾರೋ ಇದ್ರು ಅಂತ ಅನ್ನೋ ಥರ ಫೀಲ್ ಆಯ್ತಿತ್ತು ಅಂತ ಹೊಡಿತಿಲ್ಲ ಡೈಲಾಗು. ಮತ್ತೆಲ್ಲ ನಿನಗೆ ಗೊತ್ತಾನೆ, ನಿನಗೆ ಹೆಂಗ್ ಫೀಲ್ ಆಯ್ತು ಅಂತ ಹೇಳ್ಕೊಬೋದಲ್ವಾ? ನನಗೆ ಯಾಕೆ ಕೇಳ್ತೀಯಾ? ಇಬ್ರು ಸೇರ್ರೆ ತಾನೆ ಏನು ಹೆಂಗ್ ಫೀಲ್ ಆಯ್ತು ಅಂತ ಗೊತ್ತಾಗುತ್ತೆ. ಏನೇ ಆಗಲಿ ನನ್ನ ಚಿನ್ನನೇ. ನನ್ ಬಂಗಾರನೇ. ಆದರೂ ಬೇಜಾರಾಯ್ತು ನನಗೆ. ಓಕೆ, ನನಗೆ ಸಮಾಧಾನ ಆಗೋವರೆಗೂ ಬಿಡಲೇ ಇಲ್ಲ ನೀನು. ನಾನಂತ ಗೊಂಬೆ ಅನ್ಕೊಂಡಿದ್ದ? ಇಲ್ಲ, ಮತ್ತೆ ನನ್ನ ಹೆಂಡತಿ ಅನ್ಕೊಂಡಿದ್ದೆ. ಒಂದ್ಸತಿ ಸರಿ, 2 ಸತಿ ಸರಿ, ಕಂಟಿನ್ಯೂಸ್ ಆಗಿ ಅಂದ್ರೆ ನಾನ್ ಮನುಷ್ಯರು ತಾನೆ, ನಾನೇನು ಆಟ ಸಾಮಾನು ವಸ್ತುನ? ಆದ್ರೂ ನಿನಗೆ ಸಮಾಧಾನ ಆಗೋವರೆಗೂ ಇರ್ಬೇಕಂದ್ರೆ ನಾನು ಅಲ್ಲಿಂದನೇ ಹೋಗ್ಬಿಡ್ಬೇಕಷ್ಟೆ. ಅಂಥದ್ದೇನಾಯ್ತು ಬೇಬಿ? ಮತ್ತೀಗ ಹೆಂಗ್ ಹೇಳ್ತೀಯ ನೋಡು, ಸಮಾಧಾನ ಆಗೋವರೆಗೂ ಬಿಟ್ಟಿಲ್ಲ ಅಂತ ಯಾವ ಬಾಯಲ್ಲಿ ಹೇಳ್ತೀಯ? ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದು? ಟೈಮ್ ಬೇರೆ ಲೆಕ್ಕ ಹಾಕೋದಕ್ಕೆ. ಮತ್ತೆ ಅಷ್ಟು ಬೇಗ ನೀನು ಹಂಗೆ ಮಾಡಿಬಿಟ್ರೆ ಬೇಜಾರಾಗಲ್ವಾ?
ಹಾಂ. ಬೇಜಾರಾಗುತ್ತೆ. ಹ್ಞೂ. ಬಟ್ ಏನ್ ಮಾಡಕ್ಕಾಗಲ್ಲ. ಏನಾಯ್ತು ನಿನಗೆ ಅಂಥದ್ದು? ಏನಾಯ್ತು ಅಂದ್ರೆ ನೋವಾಗ್ತಿದೆ ಅಂತ ಹೇಳಿದ್ರೆ ತಪ್ಪಾ? ತಪ್ಪಲ್ಲ. ಮತ್ತೆ ಅಷ್ಟು ಬೇಗ? ಅಷ್ಟು ಬೇಗ? ಬರೀ ನೀನ್ ನಿಂದೆ ನೋಡ್ಕೊಂತೀಯ ಅಲ್ವಾ? ಇಲ್ಲ, ನಾನು ನಿನ್ನ ಬಗ್ಗೆನೇ ಯೋಚನೆ ಮಾಡಿ ತಾನೇ ಸುಮ್ಮನೆ ಆಗಿದ್ದು. ಹ್ಮ್. ಹ್ಞೂ. ಅಷ್ಟೆಲ್ಲ ಬೇಡ ಅಂದ್ರೆ ಒಂದ್ಸತಿ ಅಂತ ಅಂದೆ ಅಲ್ಲ. ಅದ್ರಲ್ಲಿ ಸೆಂಟಿಮೆಂಟಲ್ ಡೈಲಾಗ್ ಬೇರೆ. ನನ್ ಏನು? ಮೇಲೆ ಪ್ರೀತಿ ಇದ್ರೆ ಅಂತ. ಹಾಂ. ಪ್ರೀತಿ ಇಲ್ಲ ಅಂದ್ರೆ ಇವೆಲ್ಲ ಆಗ್ತಿತ್ತ? ಏನು ಗೊತ್ತಾ, ಹ್ಮ್. ಹೇಳಕ್ಕಾಗಲ್ಲ ಬಿಡಿ. ಹ್ಞೂ. ಎಲ್ಲದಕ್ಕೂ ಒಂದು ಎಂಡ್ ಅಂತ ಇರುತ್ತೆ ತಾನೇ. ಹ್ಮ್. ಹ್ಞೂ. ಹ್ಮ್. ಆ ಎಂಡೇ ಕಂಪ್ಲೀಟ್ ಆಗಲಿಲ್ಲ ಅಂದರೆ ಎಂಡ್ ಮಾಡಿದ್ನಲ್ಲ ನಾನೇನೆ. ಅದೇ ನೀನು ಫೋರ್ಸ್ಫುಲಿ ಎಂಡ್ ಮಾಡಿಸ್ದೆ. ಹ್ಮ್. ಅದ್ರದ್ದು ಎಂಡ್ ಆಗಲಿಲ್ವಲ್ಲ. ನನಗಾಗಲ್ಲ ಅಷ್ಟೇ. ಬೇಕಿರ ಇರು ಇನ್ನೂ 30. ಹ್ಞೂ. ನನ್ನ ಕೈಲಾಗಿದೆ ಅಷ್ಟೇ ಅಂತ ಅಂದೆ. ಫಸ್ಟ್ ಎಲ್ಲ ಅಷ್ಟೊಂದು ಕೇಳ್ಕೊತಿದ್ದೆ. ಹ್ಮ್. ಇವಾಗ ಯಾಕೆ ಹಿಂಗೆ? ಅವಾಗ ದೊಡ್ಡೋಳಾಗ್ಬಿಟ್ಟಿದ್ದೆ, ಇವಾಗ ಚಿಕ್ಕವಳಾಗ್ಬಿಟ್ಟಿದೀನಿ ಅದಕ್ಕೆ. ಆಹಾ. ಹ್ಮ್. ಹ್ಞೂ. ಮನಸ್ಸಿಂದ ಏನು ಅನ್ನಿಸ್ತು ನಿನಗೆ? ಮನ್ಸಿಂದ ಯಾರು ಕೆಟ್ಟೋರಲ್ಲ ಹ್ಞೂ. ಅಂತ ಅನ್ಸುತ್ತೆ. ಏ ಹಂಗಲ್ಲ ಬೇಬಿ. ಅದಾ? ಹ್ಞೂ. ಒಂದ್ ಮಾತು ಬರ್ತಾರೆ, ಒಂದ್ ಮಾತು ಹೋಯ್ತಾರೆ. ಒಂದ್ಸರಿ ಮಾಡ್ದಂಗೆ ಮಾಡಕ್ಕಾಗಲ್ಲ, ಮಾಡಿದ್ಮೇಲೂ ಅದು ಸ್ಯಾಟಿಸ್ಫೈ ಆಗಲ್ಲ. ಸ್ಯಾಟಿಸ್ಫೈ ಆದ್ರೂನು ನೋವು ಆಗುತ್ತಲ್ಲ. ಹೋಗ್ಲಿ, ನಿಂಗೆ ಸಮಾಧಾನ ಆಯ್ತಾ? ಯಾಕೆ? ನೋವು ಆಗ್ತಿತ್ತು, ನಾ ಏನ್ ಸಮಾಧಾನ ಪಡೋಣ?